ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಯಾಕಂದರೆ ಮತ್ತೆ ನಾವು ನೋಟಿಫಿಕೇಷನು ಇನ್ನೂ ಲೇಟು, ಇನ್ನೂ ಡೇಟ್ ಬಿಟ್ಟಿಲ್ಲ ಅಂತ ನಾವು ಮತ್ತೇನಾದರೂ ನಾವು ಓದೋದನ್ನು ಡಿಲೇ ಮಾಡಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಸಿಲೆಬಸ್ನ ಮುಗ್ಸೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಫ್ರೆಂಡ್ಸ್, ನಾನು ಒಂದು ವಿಷಯನ ನಿಮಗೆ ಹೇಳ್ತೀನಿ. ಯಾಕಂದರೆ ತುಂಬ ಸಿಲೆಬಸ್ಸು ಡೀಪಾಗಿದೆ. ಯಾವುದೇ ಒಂದು ಬುಕ್ಸ್ನ ಓದೋಕೆ ಇಟ್ಕೊಂಡ್ವಿ ಅಂದರೆ ನಾವು ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ ಒಂದು ತಿಂಗಳು, ನಮಗೆ ಫಸ್ಟ್ ಟೈಮ್ ಓದೋರಿಗೆ ಒಂದು ಬುಕ್ಸ್ ಒಂದು ತಿಂಗಳು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಹಂಗಾಗಿ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ಅದೇ ಟೈಮ್ನ ನಾವು ನೀಟಾಗಿ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಾನು 1 ಇಯರಿಂದ ಅಭ್ಯಾಸ ಮಾಡ್ತಾ ಬಂದಿದ್ದೀನಲ್ವ, ನನಗೆ ಇದ್ರ ಬಗ್ಗೆ ತುಂಬಾ ಅನುಭವ ಆಗಿದೆ. ಯಾಕಂದರೆ ನಾವು ದಿನಾಲೂ ಒಂದೇ ಥರನೇ ಓದ್ತೀವಿ ಅಂತ ಹೇಳೋಕ್ಕಾಗಲ್ಲ, ನಾವು ಕೂಡ ಮನುಷ್ಯರೇ ಅಲ್ವಾ. ಅದ್ರ ಜೊತೆಗೆ ಎಲ್ಲ ಕೆಲಸಗಳ ಮಧ್ಯೆನೂ ನಮಗೆ ಒಂದಿನ ರೆಸ್ಟ್ ಬೇಕು ಅನಿಸುತ್ತೆ, ಒಂದಿನ ಒಂದು ಬುಕ್ಸ್ ಮೇಲೆ ಇಂಟ್ರೆಸ್ಟೇ ಬರೋಲ್ಲ. ಈ ಥರ ಒಂದು 10 ನಿಮಿಷ ವೇರಿಯೇಷನ್ ಆಗೇ ಆಗ್ತವೆ. ಅದನ್ನೆಲ್ಲದನ್ನು ಮೀರಿ ನಾವು ಓದಲೇಬೇಕಂತ ಕೂತ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಹಾಗೆ ಮತ್ತು ನಾವು ಫಸ್ಟು ನೋಟಿಫಿಕೇಷನ್ ಬಂದ ತಕ್ಷಣವೇ ಎಲ್ಲರೂ ಕೂಡ ಒಂದೇ ದಿನಕ್ಕೆ ನಿದ್ದೆ ಬರ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ ಅಂತ ಏನೇನೋ ನಾವು ರಾತ್ರಿಯಲ್ಲೇ ಎದ್ದು ಕೂತ್ಕೊಬಿಡ್ತೀವಿ ಒಂದು ದಿನ ಮಾತ್ರ. ಅದೇ ಮಾಮೂಲಿಯಾಗಿ ನಾಳೆಯಿಂದ ಅದೇ ಥರ ನಾವು ಮುಂದುವರೆದ್ಬಿಡ್ತೀವಿ. ಸೊ ಈ ಥರ ಯಾವತ್ತೂ ಕೂಡ ಆಗಲೇಬಾರ್ದು. ಯಾಕಂದರೆ ನನಗಂತೂ ಈಗ ಅಭ್ಯಾಸ ಮಾಡೋಕ್ಕೆ ತುಂಬ ಟೈಮು ಸಾಲ್ಟೇಜ್ ಬರ್ತಾಯಿದೆ. ಯಾಕೆ ಗೊತ್ತಿಲ್ಲ, ಎಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೂ ಕೂಡ ಒಂದು ದಿನದಲ್ಲಿ ಅಷ್ಟು ಸಬ್ಜೆಕ್ಟು ಮುಗ್ಸೋಕ್ಕಾಗಲ್ಲ. ಅದು ಕೂಡ ಒಂದು ಸಬ್ಜೆಕ್ಟ್ನ ನಾನು 2 ಅವರ್ಸು ಒಂದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಕೊಟ್ಟು ಓದಿದೆ ಅಂದರೆ ಅದು ಇಂಟ್ರೆಸ್ಟ್ ಕಳ್ಕೊಬಿಡುತ್ತೆ ಒಂದು ಸಬ್ಜೆಕ್ಟು. ಅದೇ ಥರ ಮತ್ತು ಅದನ್ನು ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ನ ನಾನು ತಗೋಬೇಕಾಗುತ್ತೆ. ಹಾಗೇ ಈಗ ನಾನು ಫ್ಯಾಮಿಲಿಯಲ್ಲಿ ಇರೋದ್ರಿಂದ ಕನಿಷ್ಠ ಅಂದ್ರೂ ಒಂದು ದಿನದಲ್ಲೇ ಒಂದು 7-8 ತಾಸು ಮ್ಯಾಕ್ಸಿಮಮ್ ಓದಬೇಕು ಅನ್ಕೋತೀನಿ. ಬಟ್ ಆಗಲ್ಲ, ಏನಿಲ್ಲ ಅಂದ್ರೂ 4 ತಾಸು ಓದೋಕ್ಕೆ ಸಾಧ್ಯ ಆಗುತ್ತೆ, ಅಷ್ಟೇ ನನಗೆ ಟೈಮ್ ಸಿಗೋದು. ಸೊ ಹಂಗಾಗಿ ಎಷ್ಟು ಸಿಲೆಬಸ್ ಮುಗ್ಸೋಕ್ಕೆ ಆಗ್ತಾ ಇಲ್ಲಪ್ಪ ನನಗೆ. ರಿವಿಸನ್ನು ಆಗ್ತಾಯಿದೆ ಚೆನ್ನಾಗಿ, ಓದೋ ಟೈಮಂತೂ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ತಾಯಿದ್ದೀನಿ. 1 ಗಂಟೆ ಕೂತ್ಕೊಂಡ್ರೂ ಕೂಡ ನಾನು 1 ಗಂಟೆಯಲ್ಲಿ ನಾನು ಎಷ್ಟು ಅಭ್ಯಾಸನ ಮಾಡ್ತಾಯಿದ್ದೀನೋ ಅದು ನನಗೆ ತುಂಬ ಚೆನ್ನಾಗಿ ನೆನಪು ಕೂಡ ಇರುತ್ತೆ. ಇಂಟ್ರೆಸ್ಟಾಗೂ ಕೂಡ ಓದ್ತೀನಿ. ಮತ್ತು ಇನ್ನೊಂದೇನೆಂದರೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಬುಕ್ಸ್ ಮುಂದಕ್ಕೆ ಹೋಗೋಕ್ಕೆ ಇಷ್ಟನೇ ಪಡಲ್ಲ. ಸೊ ಹಂಗಾಗಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾವು ಬುಕ್ಸ್ನ ಹಿಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಕಾಟಾಚಾರ ಕೂತ್ಕೊಂಡ್ರೆ ಈ ಕಡೆ ಟೈಮು ವೇಸ್ಟ್ ಆಗುತ್ತೆ, ಈ ಕಡೆ ನೀಟಾಗಿ ವಿಷಯಗಳ್ನ ಕವರ್ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಇಂಟ್ರೆಸ್ಟ್ ಕೊಟ್ಟು ಓದಬೇಕಾಗುತ್ತೆ. ಮತ್ತು ನಾವು ಫಸ್ಟು ನಾವು ಓದಬೇಕಂದ್ರೆ ನಮಗೆ ಮನಸ್ಸು ತುಂಬಾ ಮುಖ್ಯ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ವ. ಸೊ ಮನಸ್ಸು ಒಂದು ನಮಗೆ ಚೆನ್ನಾಗಿತ್ತು, ನಾವು ಮನಸ್ಸು ಮಾಡಿದ್ವಿ ಅಂದರೆ ಯಾವುದೇ ಒಂದು ಕೆಲಸನ ಮಾಡೋಕ್ಕೆ ಆರಾಮಾಗಿ ಅದನ್ನು ನಾವು ಸಾಧಿಸ್ಬೋದು. ಸೊ ಹಾಗಾಗಿ ನಾವು ಓದ್ತಾ ಇದ್ದೀವಿ ಅಂದರೆ ಮನಸ್ಸು ಕೊಟ್ಟು ಓದಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಗುರಿ ಮತ್ತು ಉದ್ದೇಶನ ಪರ್ಫೆಕ್ಟಾಗಿರಬೇಕಾಗುತ್ತೆ. ಯಾವುದೇ ಒಂದು ನಾವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿವಿ ಅಂದರೆ ಅದಕ್ಕೆ ಒಂದು ಗುರಿ ಉದ್ದೇಶ ಅಂತ ಇಟ್ಕೊಂಡಿರ್ಬೇಕು. ಇಷ್ಟು ದಿನದಲ್ಲಿ ನಾನು ಈ ಒಂದು ಟಾಪಿಕ್ನ ಮುಗಿಸ್ಬಿಡ್ತೀನಿ, ಮತ್ತು ಇಷ್ಟು ತಿಂಗಳಲ್ಲಿ ನಾನು ಅಷ್ಟು ಸಿಲೆಬಸ್ನ ಮುಗಿಸ್ಬಿಟ್ಟು ರಿವಿಷನ್ ಮಾಡ್ತೀನಿ. ಈ ಥರ ನಾವು ಟಾರ್ಗೆಟ್ ಮಾಡ್ಕೊಂಡು ಓದ್ಬಿಟ್ವಿ ಅಂದರೆ ಬೇಗನೆ ನಮ್ಮ ಅಭ್ಯಾಸ ಸಾಗ್ಬಿಡುತ್ತೆ. ಹಾಗೆ ನಾವು ಎಲ್ಲೇ ಹೋದ್ರೂ ಕೂಡ ನಮ್ಮ ಬುಕ್ಸ್ ಕಡೆಗೆ ನಮ್ಮ ಮನಸ್ಸು ಎಳಿತಾ ಇರಬೇಕು. ಯಾವುದೋ ಒಂದು ಕೆಲಸ ಮಾಡ್ತಾಯಿರಲಿ, ಒಂದು ಫೋನ್ ಇಟ್ಕೊಂಡು ಕೂತ್ಕೊಂಡ್ರು ಕೂಡ ಅಯ್ಯೋ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ನಲ್ಲಪ್ಪ, 10 ನಿಮಿಷ ವೇಸ್ಟ್ ಆಯಿತು, ಓದೋದು ಅಲ್ಲೇ ನಿಲ್ತಲ್ಲಪ್ಪ ಅಂತ ಅನಿಸ್ಬಿಡಬೇಕು. ಆ ಥರ ಅನ್ನಿಸ್ದಾಗ ನಾವು ಮನಸ್ಸಿಗೆ ಓದ್ತಾ ಇದ್ದೀವಿ ಅಂತ ಒಂಚೂರು ಬರುತ್ತೆ, ಭಾವನೆ ಬರುತ್ತೆ. ಸೊ ಹಂಗಾಗಿ ಈ ಒಂದು ಭಾವನೆ ಬಂದಾಗ ಮಾತ್ರ ನಾವು ಏನೋ ಒಂದು ಗುರಿನ ಸಾಧಿಸ್ತೀವಿ ಅನ್ನೋದೊಂದು ಬಂದುಬಿಡುತ್ತೆ. ನನಗಂತೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಸಬ್ಜೆಕ್ಟನ್ನು ಮುಗ್ಸೋಕೆ ಆಗ್ತಾನೇ ಇಲ್ಲ. ಆದ್ರೂ ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ದಿನದಲ್ಲಿ ಒಂದು 3 ಸಬ್ಜೆಕ್ಟ್ ಅಂತ ಕವರ್ ಮಾಡ್ತೀನಿ. ಬಟ್ ಇನ್ನೊಂದು ಏನಾಗುತ್ತೆ ಗೊತ್ತಾ, ಇಂಟ್ರೆಸ್ಟಾಗಿ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅಂದರೆ ಅದನ್ನು ಮುಗಿಸ್ಬಿಡ್ಬೇಕು ಅನ್ಸುತ್ತೆ. ನಾನು ಇಷ್ಟು ಟಾಪಿಕ್ನ ಈ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕಂತ ಅನ್ಕೋತೀನಲ್ವಾ, ಆವಾಗ ಅದನ್ನು ಮುಗಿಸ್ಬಿಡ್ಬೇಕು, ಟೈಮ್ ವೇರಿಯೇಷನ್ ಆದರೂ ಪರವಾಗಿಲ್ಲ ಅಂತ. ಇನ್ನೊಂದು ಏನು ಗೊತ್ತಾ, ತುಂಬ ಜನ ಕೇಳೋದು ನನಗೆ ಟೈಮ್ ಟೇಬಲ್ ಹೇಳ್ಕೊಡಿ ಅಂತ ಹೇಳ್ತಾರೆ. ಟೈಮ್ ಟೇಬಲ್ನ ನಾವು ಬೇರೆ ಯಾರೋ ಮಾಡಿರೋ ಟೈಮ್ ಟೇಬಲ್ನ ನಾವು ಫಾಲೋ ಮಾಡೋಕ್ಕಾಗಲ್ಲ. ನಮಗೆ ಯಾವ ಥರ ಬರುತ್ತೋ ಆ ಥರ ನಾವು ಟೈಮ್ ಟೇಬಲ್ನ ಹಾಕ್ಕೊಂಡು ನಮಗೆ ಯಾವ ಥರ ವಿಷಯಗಳು ನಮಗೆ ಆ ಟೈಮಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಥರ ನಾವು ಟೈಮ್ ಟೇಬಲ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ನನ್ನದೇ ಟೈಮಿಂಗ್ಸ್ ಬೇರೆ ಇರುತ್ತೆ. ಯಾಕಂದ್ರೆ ನಾನು ಮಾರ್ನಿಂಗು 9 ತನಕ ತುಂಬ ಬ್ಯುಸಿ ಇರ್ತೀನಿ.
ಏನಿಲ್ಲ ಅಂದ್ರೂ ನಾನು 9:30 ಓದಕ್ಕೆ ಕೂತ್ಕೊಂಡೆ ಅಂದರೆ ಮತ್ತೆ 12:30 ತನಕ ನಾನು ಓದ್ತೀನಿ. 12:30, 12:45ವರೆಗೂ ನಾನು ಅಭ್ಯಾಸನ ಮಾಡ್ತೀನಿ. ಇಷ್ಟು ನನ್ನ ಟೈಮಿಂಗ್ಸ್ ಆಗಿರುತ್ತೆ. ಇದಾದಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ 3 ಮೇಲೆ. 3 ಗಂಟೆವರೆಗೂ ನಾನು ಬೇರೆ ಬೇರೆ ಕೆಲಸ ಏನಾದರೂ ಇದ್ದರೆ ನನ್ನ ಮಗಳಿಗೆ ಊಟ ಮಾಡಿಸೋದು, ಮಲಗಿಸೋದು ಈ ಥರ ಇತ್ತು ಅಂದರೆ ಯಾವುದೋ ಒಂದು ಆನ್ಲೈನಲ್ಲಿ ಕ್ಲಾಸ್ ಕೇಳೋದು 1, 2 ಈ ಥರ ಮುಗಿಸ್ಕೊಬಿಡ್ತೀನಿ. ಅದಾದಮೇಲೆ ನಾನು ಬುಕ್ಸ್ ಹಿಡ್ಕೊಂಡು ಕೂರೋದೇ 3 ಗಂಟೆ. 3ರಿಂದ 6 ತನಕ ನಾನು ಓದ್ತೀನಿ. ಇಷ್ಟು ನಂದು ಟೈಮಿಂಗ್ಸ್ ಇರುತ್ತೆ. ಹಾಗೆ ನೈಟ್ ಬಂದುಬಿಟ್ಟು ನಾನು 9 o'clock-ಇಂದ 11 o'clock ನಾನು ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ, ರೈಟಿಂಗ್ ಮಾಡ್ತೀನಿ. ಈ ಥರ ನನಗೆ ಯಾವ ಥರ ಟೈಮ್ ಸಿಗುತ್ತೋ ಆ ಥರ ನಾನು ಟೈಮ್ ಮ್ಯಾನೇಜ್ ಮಾಡ್ತೀನಿ. ಸೊ ನೀವು ಯಾವ ಥರ ನಿಮಗೆ ಟೈಮ್ ಸಿಗುತ್ತೋ ಆ ಥರ ನಿಮ್ಮ ಸಬ್ಜೆಕ್ಟ್ನ ಮಾಡ್ಕೊಂಡು ಟೈಮ್ ಟೇಬಲ್ನ ಮಾಡ್ಕೊಂಡು ಹೋದರೆ ಅನುಕೂಲ ಅನ್ಕೋತೀನಿ ನಾನು. ಹಾಗೆ ನಾನು ಯಾವ ಥರ ನೋಟ್ಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ. ಸಾಧ್ಯ ಆದರೆ ನೋಡಿ, ಇಲ್ಲ ಅಂದರೆ ನಾಳೆ ನಿಮಗೆ ಯಾವ ಥರ ನಾನು ನೋಟ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ಏನು ಗೊತ್ತಾ, ನಾವು ಯಾವತ್ತೇ ಆಗಲಿ ರೆಡಿಮೇಡ್ ನೋಟ್ಸ್ ಇಟ್ಕೊಂಡು ಯಾವತ್ತೂ ಕೂಡ ನಾವು ಓದಲೇಬಾರ್ದು. ಫಸ್ಟು ನಮ್ಮ ರೈಟಿಂಗ್ ಆಗಿರುವಂಥ ಓನ್ ನೋಟ್ಸ್ನ ಮಾಡ್ಕೊಂಡು ನಮ್ಮದೇ ಆದಂಥ ಪಾಯಿಂಟ್ಸ್ನ ನಾವು ಮಾಡಿ ಓದಿದ್ವಿ ಅಂದರೆ 10 ಸಲ ಓದೋದಕ್ಕಿಂತ 1 ಸಲ ಬರೆಯೋದು ಲೇಸು ಅಂತಾರಲ್ಲ, ಆ ಥರ ನಮ್ಮದೇ ಆದಂಥ ಒಂದು ನೋಟ್ಸ್ನ ರಿವಿಷನ್ ಮಾಡ್ತಾ ಕೂತ್ಕೊಂಡ್ವಿ ಅಂದರೆ ಎಷ್ಟು ಬೇಗ ಅದು ತಲೆಗೆ ಹೋಗುತ್ತೆ ಅಂದರೆ, ಅದು ಆಲ್ರೆಡಿ ನಾವು ಅವ್ರ ನೋಟ್ಸ್ನ ಅಥವಾ ನಾವು ಬುಕ್ಸ್ನ ಓದಿರ್ತೀವಿ ಅಂತ ತಿಳ್ಕೊಳ್ಳಿ. ಆ ಒಂದು ಬುಕ್ಸ್ನ ಓದ್ಬೇಕಾದ್ರೆ ನಮ್ಮದು ಗಮನ ಅಲ್ಲೋಗಿರುತ್ತೆ. ಆಮೇಲೆ ಈ ಕಡೆ ಬರಿಬೇಕಾದ್ರೂ ಕೂಡ ನಮ್ಮ ಗಮನ ಈ ಕಡೆ ಬಂದಿರುತ್ತೆ. ಸೊ ಅದಾದಮೇಲೆ ನಾವು ಒಂದು ಸಲ ರಿಪೀಟ್ ಮಾಡಿದ್ವಿ ಅಂದರೆ ಏನಿಲ್ಲ ಅಂದ್ರೂ 70% ವಿಷಯಗಳು ನಮಗೆ ತಲೆಗೆ ಉಳಿದ್ಬಿಡುತ್ತೆ. ಹಂಗಾಗಿ ಯಾರೋ ಕೊಟ್ಟಿರುವಂಥ ನೋಟ್ಸ್ನ ನಾವು ಓದೋಕ್ಕೂ ಅಥವಾ ನನ್ನದೇ ಆದಂಥ ನೋಟ್ಸ್ನ ಬರೆದು ಓದ್ಕೊಳೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗೆ ಇನ್ನೊಂದು ನೋಟ್ಸ್ ಪ್ರಕಾರ ಹೇಳೋದಾದರೆ ನಾನು 6 to 10 ಬುಕ್ಸ್ ಇದ್ದಾವಲ್ವಾ, ಸೋಷಿಯಲ್ ಸೈನ್ಸ್ ಬುಕ್ಗಳು ಅಥವಾ ನಿಮ್ಮ ಮೆಥಡ್ ಬುಕ್ ಯಾವುದೇ ಇದ್ದರೂ ಕೂಡ, ಕನ್ನಡ ಲ್ಯಾಂಗ್ವೇಜ್ ಆದರೂ ಸರಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಅವೇ ನೋಟ್ಸ್ ಇದ್ದಂಗೆ ಅದೇವೆ. ನಾವು ಅವನ್ನೇ ಒಂದು 2-3 ಸಲ ರಿಪೀಟ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಅದೇ ವಿಷಯನ ಕೇಳ್ತಾರೆ ಮತ್ತು ಕಂಟೆಂಟ್ ಕೂಡ ಸೇಮ್ ಇರೋದ್ರಿಂದ ಆ ಬುಕ್ಸ್ಗಳ್ನೇ ನಾವು ಏನಿಲ್ಲ ಅಂದರೆ ಒಂದು 8ರಿಂದ 10 ಬಾರಿ ರಿವಿಷನ್ ಮಾಡಿದ್ವಿ ಅಂದರೆ ಪರ್ಫೆಕ್ಟಾಗಿ 90% ನಾವು ಪರ್ಫೆಕ್ಟ್ ಆಗಿಬಿಡ್ತೀವಿ. ಸೊ ಹಂಗಾಗಿ ಬೇರೆ ಯಾವುದೂ ಕೂಡ ನೋಟ್ಸ್ನ ರೆಫರ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ಇವೇ ನಮಗೆ ನೋಟ್ಸ್ ಇದ್ದಂಗೆ ಅದಾವೆ. ನಿಜವಾಗ್ಲೂ ಹೈಸ್ಕೂಲ್ ಬುಕ್ಸು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಪಾಯಿಂಟ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಮ್ ನೋಟ್ಸ್ ಥರನೇ ಇದೆ, ಅಲ್ಲಿ ಅರ್ಥ, ವಿವರಣೆ, ಪಾಯಿಂಟ್ಸ್ಗಳು ಎಲ್ಲ ಕೊಟ್ಟಾರೆ. ಹಾಗೆ ಅದ್ರ ಜೊತೆಗೆ ಭಾಷಾಭ್ಯಾಸದಲ್ಲಿರುವಂತಹ ನಾವು ಕ್ವಶನ್ ಆನ್ಸರ್ನ ನಾವು ಬಿಡಿಸಿದ್ವಿ ಅಂದರೆ ಆರಾಮಾಗಿ ನಮ್ಮ ಸಬ್ಜೆಕ್ಟ್ ಕವರ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಾನು ಸೈಕಾಲಜಿ ಬುಕ್ಸ್ನ ಕೂಡ ವಾಮದೇವಪ್ಪ ಅವ್ರ ಬುಕ್ನೇ ಓದ್ತಾ ಇರೋದ್ರಿಂದ ಆಲ್ರೆಡಿ ಒಂದು 2-3 ಸಲ ನಾನು ಸ್ವಲ್ಪ ರಿವಿಷನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಇವಾಗ ಫಸ್ಟ್ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆ ಬುಕ್ಸ್ ಮುಟ್ಟೋಕ್ಕೆ ಏನಿಲ್ಲ ಅಂದ್ರೂ ನಾನು 15 ದಿನದಿಂದ 20 ದಿನ ತಗೊಂಡೆ. ಒಂದೊಂದು ಚಾಪ್ಟ್ರ್ ಮುಗ್ಸೋಕ್ಕೂ ನಾನು 1 ವಾರ ತಗೊಂಡಿದ್ದೀನಿ ಅದು ಸೈಕಾಲಜಿ ಬುಕ್ಕು. ಮತ್ತೆ ಹೋಗ್ತಾ ತುಂಬ ಈಸಿ ಆಯಿತು ಬಿಡಿ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಸೈಕಾಲಜಿದು ಏನು ಟ್ರಿಕ್ಸಪ್ಪ ಅಂದರೆ ಕ್ವಶನ್ ಆನ್ಸರ್ಗಳ್ನ ಬಿಡಿಸೋದು. ಎಷ್ಟು ನಾವು ಪ್ರೀವಿಯಸ್ ಇಯರ್ ಕ್ವಶನ್ಗಳ್ನ ಬಿಡಿಸ್ತೀವೋ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಲಿಮಿಟ್ ಸಿಲೆಬಸ್ ಇರೋದ್ರಿಂದ ಎಲ್ಲೂ ಕೂಡ ಹೊರಗಡೆ ಕ್ವಶನ್ ತೆಗಿಯಲ್ಲ. ಅವೇ ಕ್ವಶನೇ ರಿಪೀಟ್ ಆಗ್ತಾ ಇರೋದ್ರಿಂದ ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಸೈಕಾಲಜಿ ನಾವು ಈ ಥರ ರಿಪೀಟ್ ಮಾಡ್ತಾ ಹೋದ್ವಿ ಅಂದರೆ ಕ್ವಶನ್ ಪೇಪರ್ ಬಿಡಿಸ್ಕೊಳ್ತಾ ತುಂಬ ಈಸಿಯಾಗಿ ನಾವು ಮಾರ್ಕ್ಸ್ನ ತಗೋಬೋದು ಸೈಕಾಲಜಿಯಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ಎಲ್ಲರೂ ಕೂಡ ಮ್ಯಾಕ್ಸಿಮಮ್ಮು ಸಬ್ಜೆಕ್ಟ್ ಪೇಪರಲ್ಲಿ ಮಾರ್ಕ್ಸ್ ತಗೊಳ್ತಾರೆ. ಬಟ್ಟು ತುಂಬ ಜನ ನೆಗ್ಲೆಕ್ಟ್ ಮಾಡೋದೇ ಎಲ್ಲಿ ಅಂದರೆ ಕಂಪ್ಯೂಟರು, ಹಾಗೆ ಇಂಗ್ಲೀಷು, ಈ ಥರ ಗ್ರಾಮರ್ ಮಿಸ್ಟೇಕ್ ಜಾಸ್ತಿ ಮಾಡೋದ್ರಿಂದ ನಾವು ಆ ವಿಷಯಗಳನ್ನು ನಾವು ಪರ್ಫೆಕ್ಟ್ ಆಗಬೇಕಾಗುತ್ತೆ. ಎಷ್ಟೋ ಜನ ಇದು ಮೆಂಟಲ್ ಅಬಿಲಿಟಿ ಆಗಲಿ, ಇದೇನು ಒಂದು 3-4 ಮಾರ್ಕ್ಸಿಗೆ ಬಿಡು, ಯಾಕೆ ತಲೆ ಕೆಡಿಸ್ಕೊಳ್ಳೋಣ, ಬೇರೆದು ಓದಿದ್ರೆ ಆಯಿತು ಅಂತೀವಿ. ಅವೇ 3-4 ಮಾರ್ಕ್ಸ್ ನಾವು ಚೆನ್ನಾಗಿ ಓದಿದ್ವಿ ಅಂದರೆ ನಾವು ತಗೋಬೋದು. ಅದ್ರ ಜೊತೆ ಕಂಪ್ಯೂಟ್ರ್ ಅಷ್ಟೇ, ಬಿಡು ಇದರಲ್ಲಿ ಎಷ್ಟು ಒಂದು 10 ಕ್ವಶನ್ ಆದ್ರೆ 3 ಸರಿ ಆಗ್ತವೆ, ಇನ್ನು 4 ಹೋದ್ರೂ ಹೋಗಲಿ ಬಿಡು ಅಂತ ಅನ್ಕೋತೀವಿ. ಆ ಥರ ಯಾವತ್ತೂ ಕೂಡ ನಮ್ಮ ಮೈಂಡಿಗೆ ಬರಲೇಬಾರ್ದು. ಎಲ್ಲ ವಿಷಯನೂ ನಾವು ಪರ್ಫೆಕ್ಟಾಗಿ ಚೆನ್ನಾಗಿ ಸ್ಟಡಿ ಮಾಡಬೇಕು. ಆವಾಗಲೇ ನಾವು ಪೂರ್ತಿಯಾಗಿ ತಯಾರಿ ಆಗೋದು ಎಕ್ಸಾಮ್ಗೋಸ್ಕರ. ಹಾಗೆ ಇಂಗ್ಲೀಷ್ ಸಬ್ಜೆಕ್ಟು ಹಾಗೆ ಇರುತ್ತೆ. ಅದ್ರ ಜೊತೆಗೆ GKನೂ ಅಷ್ಟೇ. ನಾವು ಎಷ್ಟೋ ಜನ ತುಂಬ 4-5 ಮಾರ್ಕ್ಸಿಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೆಗ್ಲೆಕ್ಟ್ ಮಾಡೋರೆ ಜಾಸ್ತಿ ಜನ ಇರ್ತಾರಲ್ವ. ಅವರನ್ನು ಮೀರಿ ನಾವು ಚೆನ್ನಾಗಿ ಓದಿದಾಗ ಮಾತ್ರ ಅದರಲ್ಲೂ ಕೂಡ ನಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ಎಲ್ಲ ಒಂದು ಸಬ್ಜೆಕ್ಟು ಕೂಡ ತುಂಬ ಇಂಪಾರ್ಟೆಂಟು. ಕೇವಲ ನಾವು ಒಂದು ಬುಕ್ಸ್ನ, ಒಂದು ಸಬ್ಜೆಕ್ಟ್ನ ನಾವು ರಿವಿಷನ್ ಮಾಡಿದ್ವಿ ಅಂದರೆ ಆಗಲ್ಲ. ನಿಜವಾಗ್ಲೂ ಎಷ್ಟು ಈ ಒಂದು ಸಿಲೆಬಸ್ನ ಮುಗ್ಸೋಕ್ಕೆ, ಟೀಚರ್ ಪೋಸ್ಟಿಂದು ಸಿಲೆಬಸ್ನ ಮುಗ್ಸೋಕ್ಕೆ ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೂ ಕನಿಷ್ಠ ಅಂದ್ರೂ ಡೈಲಿ 10 ತಾಸು ಓದಿದ್ವಿ ಅಂದರೆ 6 ತಿಂಗಳು ಬೇಕಾಗುತ್ತೆ. ಸೊ ಹಂಗಾಗಿ ತುಂಬ ಟೈಮ್ ಕಡಿಮೆ ಇದೆ. ನಾವು ಎಷ್ಟು ಓದ್ತೀವೋ ಅಷ್ಟು ನಮಗೆ ಯೂಸ್ ಆಗುತ್ತೆ.
ಸೊ ಫ್ರೆಂಡ್ಸ್, ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ದಿನೇ ದಿನೇ ಮತ್ತೆ ನಮ್ಮದು ಇಂಟ್ರೆಸ್ಟ್ ಕೂಡ ಡೌನ್ ಆಗಿಬಿಡುತ್ತೆ. ಸೊ ಆ ಥರ ಮಾಡ್ದಂಗೆ ನಾವು ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋದರೆ ನಿಜವಾಗ್ಲೂ ಕೂಡ ಯಶಸ್ಸು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಈ ಒಂದು ಚಾನಲ್ನ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಷಯ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.